ನನಗೇನಾಗಲಿಲ್ಲಪ್ಪ. ಏನು ಬಾ ಅಂದ್ರಿ ಬಂದೆ, ಹೌದು ನಡಿ ಅಂದ್ರಿ ನಡೆದೆ, ಮತ್ತೆಂತದಲ್ಲಿ. ಅಲ್ಲ ಯಾಕೆ ಅಂತ ಕೇಳಬಾರ್ದ? ನೀವಿರುವಾಗ ನಾ ಅದೇ ಸಂಗೀತನ ಮಾಡಬಾರ್ದು ಅಂದ್ರೆ ನಿನ್ನ ಲೆಕ್ಕ ನಾನೇ ಅಧಿಕ ಪ್ರಸಂಗಿ ಅಂತ. ನಾ ಅಪ್ರಿಯವಾದ ಸತ್ಯವನ್ನ ಮುಖದ ಮುಂದೆ ಹೇಳುವುದಿಲ್ಲ. ಹೌದಾ ಗೊತ್ತಾ? ಓ, ನಿನ್ನನ್ನ ಇಲ್ಲಿವರೆಗಾಗಿ ಬರಮಾಡಿಕೊಳ್ಳಿಕ್ಕೂ ಕಾರಣ ಉಂಟು. ಯಾವುದು? ಯಾಕಾಗಿ ಹೇಳು? ಯಾಕೆ? ನನ್ನ ಮಗಳು ನೋಡಿದ್ಯಾ, ಮಾಲಿನಿ ಹೇಗಿದ್ದಾಳೆ? ನಿಮ್ಮ ಮಗಳನ್ನ ಯಾವಾಗಿಂದ ನೋಡ್ತಾ ಇದ್ದಾನೆ ಅಲ್ವಾ? ಅವಳು ಈಗ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಆಗ ಹ ಚಿಕ್ಕ ಪ್ರಾಯದ ಬಾಲೆ, ಹೌದು. ಈಗ ಬೆಳೆದು ದೊಡ್ಡ ಕುದುರೆ ಕೂದುರೆ ಅಲ್ವಾ? ಹಾಗೆ ಷೋಡಶ ಪ್ರಾಯ. ಹೌದು. ಅಂತಾದ ಮೇಲೆ ಅವಳಿಗೆ ಮದುವೆ ಮಾಡಬೇಕಾದ್ದು ಕರ್ತವ್ಯ ತಾನೆ. ಅಯ್ಯೋ ಮಾಡ್ಬೇಕಪ್ಪ, ಅದು ನನ್ನ ಹತ್ರ ಸಾಧ್ಯನಾ? ಆ ಕಾರಣಕ್ಕಾಗಿ ನಿನ್ನನ್ನು ಇಲ್ಲಿವರೆಗೆ ಕರೆಸಿಕೊಂಡದ್ದು. ನನ್ನ ಹತ್ರ ಖಂಡಿತ ಇದಾಗುವ ಕೆಲಸ ಅಲ್ಲ. ಮದುವೆ ಆಗುವುದು ದೊಡ್ಡದಲ್ಲ, ಸುಧಾರಿಸ್ಬೇಕಲ್ಲ ಆಮೇಲೆ. ಏನಂದ್ರೆ ಮದುವೆ ಆಗುವುದು ದೊಡ್ಡದಲ್ಲ, ಆಮೇಲೆ ಸುಧಾರಿಸ್ಬೇಕಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಮಗಳಾದ ಮಾಲಿನಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಭಾವಿಸ್ಕೊಡ್ತೀಯ? ಅಯ್ಯೋ, ನೀವು ಕೊಟ್ಟರು ನಂಗೆ ಬೇಡ ಅಂದೆ. ನಿನಗೆ ಕೊಡುವ ಬದಲು ಎಲ್ಲಿಯಾದ್ರೂ ಕಲ್ಲು ಕಟ್ಟಿ ಒಳಗೆ ಹಾಕ್ಯಾನು. ಹಾ, ಹಾಗಾದ್ರೆ ಊರಿಗಾರು ಒಳ್ಳೆದಾಗ್ತದೆ. ಏನೇ ಹಾಗಲ್ವಾ? ಕರೆಸುವುದಕ್ಕೆ ಕಾರಣ ಉಂಟು. ಯಾವುದು? ನೀನನ್ನ ಹೋಗಬೇಕು ಅಂತ ಹೇಳಿದ್ದು ಎಲ್ಲಿಗೆ ಗೊತ್ತಾ? ಎಲ್ಲಿಗೆ? ನೇರವಾಗಿ ಪಾತಾಳಕ್ಕೆ ಹೋಗಬೇಕು. ಪಾತಾಳಕ್ಕೆ? ಹೌದು. ಪಾತಾಳದಲ್ಲಿ ದೊರೆ ಯುತ್ಯುನ್ಮಾಲಿ. ವಿದ್ಯುನ್ಮಾಲಿ? ಹೌದು. ಅಲ್ಲಿಯ ದೊರೆಗೆ ನನ್ನ ಮಗಳಾದಂತ ಮಾಲಿನಿ ತಕ್ಕ ಜೋಡಿ ಎನ್ನುವುದು ನಿಶ್ಚಯಿಸಿದ್ದೇನೆ. ಆ ಕುರಿತು ನಿನ್ನನ್ನ ಕರೆಸಿಕೊಂಡದ್ದು ದೂತ. ನಿಜವಾಗಿ ಏನು ಇದು ನನ್ನ ಭಾಗ್ಯ. ಯಾಕೆ? ಇಲ್ಲದೆ ಹೋದ್ರೆ ಹೆಣ್ಣು ಮಕ್ಕಳು ಮದುವೆ ಮಾಡ್ಲಿಕ್ಕೆ ಅಧಿಕಾರ ಇರುವುದು ಯಾರಿಗೆ? ಅಪ್ಪ ಅಮ್ಮನಿಗಲ್ವಾ? ಹೌದು. ನಿಮ್ಮ ಮಗಳಿಗೆ ಗಂಡನ್ ನೋಡ್ಲಿಕ್ಕೆ ನನ್ನನ್ನು ಕಳಿಸ್ತಾ ಇದ್ರಲ್ಲ, ಅಂದ್ರೆ ನನ್ನೊಂದು ನಿಮ್ಮ ಮಗಳಿಗೆ ತಂದೆ ಸ್ಥಾನ ಕೊಟ್ಟರಲ್ಲ ನೀವು. ಹಾಗೆಂತ ಭಾವಿಸಿಕೊಳ್ಳಬಾರದು. ಯಾಕೆ? ಈಗಾಗಲೇ ನಿನ್ನನ್ನು ಕಳುಹಿಸಿಕೊಟ್ಟದ್ದು ಅಂದ್ರೆ ಎಲ್ಲ ವಿಚಾರವನ್ನು ಅಲ್ಲಿ ಹೇಳುವವರಲ್ವ ನೀನು? ಅದೇ ಆದ್ರೂ ಮಾತುಕತೆ ಆಡ್ಲಿಕ್ಕೆ ನನಗೆ ಕಳಿಸ್ಕೊಟ್ಟು ಅಂದ್ರೆ ನಂಗೊಂದು ತಂದೆ ಸ್ಥಾನ ಕೊಟ್ಟೆ. ಆಗ ಒಂದು ಅಷ್ಟು ಸಾಮರ್ಥ್ಯ ನಿನಗೂ ಉಂಟು ಎನ್ನುವುದಾಗಿ. ಅಲ್ಲ, ನನಗೆ ಬೇಕಾದ್ದು ಅದೇ. ಹೌದಾ? ಹಾಗಾಗಿ ಆದಷ್ಟು ಬೇಗ ಈ ಎಲ್ಲ ವಿಚಾರವನ್ನ ಮಂಡಿಸಿ ಇಲ್ಲಿಯವರಿಗಾಗಿ ಕಳ್ತರಬೇಕು. ದಿಪ್ಪನ ಸಹಿತ ಬರ್ಲಿಕ್ಕೆ ಹೇಳ್ಬೇಕು. ಹೌದಾ? ಹೌದು. ಆಯ್ತಮ್ಮ, ಆದಿತ್ತು. ಅದಷ್ಟು ಹೋಗಿ ಆದಷ್ಟು ಬೇಗ ಬರ್ಬೇಕು. ಸುತ್ತಮುತ್ತ ನೋಡ್ತಾ ಇದ್ದೆ. ಹೌದಾ? ಧಾರವಾಡ ಸಮೂಹ ಹೊರ ಕೊಟ್ಟಾಗ ವೀರ ಧೀರ ವಿದ್ಯುನ್ಮಾಲಿಗೆ ಜಯವಾಗಲಿ ಮತ್ತ ಜಯಘೋಷ ಮಾಡುತ್ತಾ ಇದೆ. ಹಾಗಿತ್ತ ನನ್ನ ಪರಾಕ್ರಮ ಇಲ್ಲವೇ ಅಲ್ಲ, ಎಲ್ಲೋ ಮೇಲೆ ಮಾರಿಲ್ಲ, ಎರಡು ಕಣು ಮಾರುವೆ ಅಲ್ಲ. ಏನು ಮಾಡೋಣ? ಎಷ್ಟಿದ್ರು ಏನು ಹೋಲೋ? ಏನಾಯ್ತು? ನಮ್ಮ ಮತ್ತಿದ್ದಾರ ನೀವು ಹೇಳಿದ್ರಲ್ಲ, ಉತ್ತಮನ ಸಿಂಹಾಸನ ಹೌದು ಕಡಲಿದವನ
ಸಂಪತ್ತಿಗೆ ಕೊರತೆ ಉಂಟಾ? ಅಲ್ಲ ಕೊರತೆ ಉಂಟಾ ಇಲ್ವಾ? ಹಾ ಕಾಲಷ್ಟು ಕೊರತೆ ಇಲ್ಲ. ಹಾ ಏನು ಮಾಡೋಣ ಹೇಳಿ? ಏನಾಯ್ತು? ಯಾವ್ದಾಗ್ಬೇಕಾದಾಗ್ಲಿ ಏನಾಗಿಲ್ಲ ಅಂದ್ರೆ ಮದುವೆ ಆಗಿಲ್ಲ ಇನ್ನೂ ಆಗ್ಲಿಲ್ವಾ? ಇನ್ನು ಅಲ್ಲ ಹೆಣ್ಣು ಸಿಗ್ಲಿಲ್ಲ ಎಂಬ ಅರ್ಥವೂ ಅಲ್ಲ. ಮತ್ತೆ ಕಾರಣ ನನಗೆ ತಕ್ಕಂತ ಹೆಣ್ಣು ಸಿಗ್ಲಿಲ್ಲ. ಸಿಗ್ಲಿಲ್ವಾ? ಅದೇ ಯೋಚನೆ ಇದ್ದೆ. ನೋಡೋಣ ಅಧಿಕ ಪ್ರಸಂಗಿಗ ಎಲ್ಲಿ ಬಿಟ್ಟ ಇವರ ಬಿಟ್ಟ ಯಾರು ಯಾರು ಇಲ್ಲಿ ಹೇಳ್ಬಾರ ಕೇಳ್ಬಾರಿಲ್ವ? ಜಾಸ್ತಿ ಜನ ನಮ್ಮಲ್ಲಿ ಎಲ್ಲ ಜಾಸ್ತಿ ಜನ ಇದ್ದಾರೆ. ಇವಿ ಯಾರು ಗೊತ್ತಾಗಿಲ್ಲ. ಇದು ಪಾತಾಳ ಪಾತಾಳ ಲೋಕ ಅಂದ್ರೆ ಹಾಗಿದ್ರೆ ನಾನು ದಾರಿ ತಪ್ಪಿದ ಮಗನಲ್ಲ. ಇಲ್ಲ ಇಲ್ಲ ಅದು ಇಲ್ಲಿ ಬೇಡ ಸಿಗಲಿ ಉದ್ದು ಬೇಡ. ಅಲ್ಲ ಪಾತಾಳದ ಅಧಿಕಾರಿ ಉದ್ದು ಬೇಡ ವಿದ್ಯುನ್ ಮಾಲಿ ವಿಕೃತ ವಿದ್ಯುನ್ ಮಾಲಿ ವಿಕ್ರಮೆ ವಿದ್ಯುನ್ ಮಾಲಿ ವಿಕೃತ ವಿದ್ಯುನ್ ಮಾಲಿ ಅವ್ರು ಯಾರು? ಅವರನ್ನು ನೀನು ನೋಡಿದ್ದೀಯಾ? ಇಲ್ಲ 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 ನೋಡಿಲ್ಲ. ಸರಿ ಅಲ್ವಾ ನೀ ಕೇಳಿದ್ಯಾರಲ್ಲ? ಒಬ್ಬೊಬ್ಬರು ಒಂದೊಂದು ಇತಿಹಾಸಾಗಿಯೂ ಇತ್ತು. ವೀರ ಧೀರ ವಿದ್ಯುನ್ ಮಾಲಿನ ವಿಷಯ ಬಿಡಿ. ವಿದ್ಯುನ್ ನಾನು ಕೇಳುವುದಿಲ್ಲ. ವಿಷಯ ಬೆಂಕಿ ಹಾಕಿ ಬಿಡಿ. ಅಲ್ಲ ವಿದ್ಯುನ್ ಮಾಲಿ ಅಂದ್ರೆ ನಾನು ಮತ್ತಾರು ಹೇಳುದ ಪಡ್ಕೊಂಡಿಲ್ಲಲ್ಲ. ಯಾರು ಎಲ್ಲ ಪಡ್ಕೊಂಡಿರ್ಬೇಕಾ? ಕಂಡಾಗ ಅರ್ಥ ಮಾಡ್ಕೊತ ನೋಡಿ ಅದು ಆನೆ ಅಂತ ನೋಡಿದಾಗ ಗೊತ್ತಾಗ್ತದ ಇಲ್ವಾ? ಇದು ಸಿಂಹ ಅಂತ ನೋಡಿದಾಗ ಗೊತ್ತಾಗ್ತದ. ಇದು ನರಿ ಅಂತ ನೋಡಿದಾಗ ಗೊತ್ತಾಗ್ತದ ಇಲ್ವಾ? ನಿಮ್ಗೆ ನೋಡಿದಾಗ ನಮ್ಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಬರ್ಕೊಳ್ಬೇಕು. ಈಗ ನೋಡಿ ಅಲ್ಲೆಲ್ಲ ಹಾಕಿಟ್ಟಿದ್ದಾರೆ, ನೀವೇ ಬರ್ಸೋದು. ಸ್ವಚ್ಛತೆ ಕಾಪಾಡಿ ಕುಡಿಯುವ ನೀರು. ನಾನು ವಿದ್ಯುನ್ ಮಾಲಿ ಅಂತ ಅಲ್ವಾ? ವಿದ್ಯುನ್ ಮಾಲಿ ನೀನು ನೋಡಿದ್ದೀಯಾ? ಇಲ್ಲ ನೋಡಿಲ್ಲ. ಇಲ್ಲ ಹಾಗಿತ್ತು ನಾನೇ ವಿದ್ಯುನ್ ಮಾಲಿ ಆಯ್ತು. ವಿದ್ಯುನ್ ಮಾಲಿ ಅಂದ್ರೆ ಅದು ಹಾಕಿ ನೋಡುವಲ್ಲ, ನೋಡಿದ ಮೇಲೆ ತಿಳಿಬೇಕು. ಅಂದ್ರೆ ನಿಮಗೆ ಫಲಕ ಹಾಕುವುದಿಲ್ಲ. ಫಲಕ ಹಾಕಬೇಕು, ಫಲಕಲ್ಲ ಯಾವುದು ಇಲ್ಲ. ಫಲಕ ನೀವು ವಿದ್ಯುನ್ ಮಾಲಿ. ನಾನು ನೀರ್ಯ ನನ್ನ ಪರಿಚಯ. ನಾನು ಭೂಲೋಕದಿಂದ ಬಂದವ. ಮೂರ್ಖೇಳು ಉತ್ತ ಇಲ್ಲ. ಏನು ಭೂಲೋಕದಿಂದ ಬಂದ್ಯಾ? ಭೂಲೋಕದಿಂದ ಬಂತೆ ಬಂದವ. ನೀವೇ ವಿದ್ಯುನ್ ಮಾಲಿ. ಹೌದು. ಲಾಲಿಸಬೇಕು ಜಿಯ ಲಾಲಿಸಬೇಕು ಜಿಯ ದಾನವರಾಯ 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 ಲಾಲಿಸಬೇಕು ಜಿಯ ಶೋಣಿತದಿಂದ ಬಂದೆ ಶೋಣಿತದಿಂದ ಬಂದೆ 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 ವಾಣಿಯೊಂದನು ತಂದೆ ನಿಮಗೆ ವಾಣಿಯೊಂದನು ತಂದೆ ತಕ್ಷಣಗಳು ಹೊರಡಿ ತಕ್ಷಣಗಳು ಹೊರಡಿ ತಕ್ಷಣಗಳು ಹೊರಡಿ ನೀವು ಲಾಲಿಸಬೇಕು ಜಿಯ ಲಾಲಿಸಬೇಕು ಜೀವ, ಹಾಗೆ ಪಾಲಿಸಬೇಕು ಜೀವ.
ಅದು ಇವತ್ತೇ ಮಾಡುದ ನಾಳೆ ಮಾಡಿಲ್ಲ ಪಾಲಿಸಬೇಕು ಅಂದಾಗೆ ನಾನು ಹಾ ಶೋಣಿತಾಪುರದಿಂದ ಬಂದವ. ಶೋಣಿತಾಪುರದಿಂದ ಹೌದು. ಹಾ ಈ ದಾನವರಿಗೆಲ್ಲ ಮಾತಾಡಿಸಿಕೊಂಡಂತ ತಿಥಿದೇವಿಯಿಂದ ಕೊಳಲ್ಪಟ್ಟು ಬಂದವ. ಹೌದಾ? ಸಂತೋಷ ಸಂತೋಷ ಎಲ್ಲಿದ್ದವ ಅಲ್ವಾ? ಇದಕ್ಕೆಲ್ಲ ಸಂತೋಷ ಆಯ್ತು. ಅವರು ಕೊಳಿ ಕೊಟ್ಟು ಬಂದವನ. ಅಂದಾಗೆ ಇದು ವಿಷಯ. ಈಗೇನು ಹೆದರಬೇಡ, ಹೇಳ್ಕೊಂಡು ಇವರೆಲ್ಲ ನಮ್ಮವರು. ನಂಗೆ ನಾಚಿಕೆ ಆಗುದು. ನಾಚಿಯ ಇಲ್ಲಿ ಬಂದೆ, ನಿಮ್ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಹೇಗೆ ನಮ್ಮ ಪ್ರಚಾರ, ನಿಮ್ಮ ಪ್ರಚಾರದ ವಿಷಯಗಳ ಮಾತೇ ಇಲ್ಲ. ಹೌದಾ? ಅಲ್ಲಿ ಯಾರ್ದು ಮಾತಿಲ್ಲ, ಯಾರು ಏನು ಹೇಳುವುದಿಲ್ಲ. ನಿಮ್ ಪ್ರಚಾರ ಹಾಗುಂಟು. ಯಾಕೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯ್ತು. ನಿಮ್ಗೆ ಉಳಿದದ್ದು ಎಲ್ಲ ಉಂಟು, ಒಂದು ಸರಿ ಇಲ್ಲ. ಯಾವ ಸರಿ ಇಲ್ಲ. ಇದ ಎಡ ಭಾಗ ಸರಿ ಉಂಟಲ್ಲ? ಅದಲ್ಲ, ನಾಳೆದ ಈ ಎಡ ಅಲ್ಲ. ಅಂದ್ರೆ ನಿಮ್ಗೆ ಇಷ್ಟು ವರ್ಷ ಆದ್ರೂ ಮದುವೆ ಆಗಲಿಲ್ಲ ಅಲ್ಲ? ಹೌದು. ನಿಮ್ ಬಗ್ಗೆ ನಮ್ಗೆ ಗೊತ್ತುಂಟು ಬಿಡಿ, ಹೊಸ್ತಲ್ಲ. ನೀವು ಮದುವೆ ಆಗ್ತೇನೆ ಅಂತ ಒಂದು ಸುದ್ದಿ ಹೊರಡಿಸಿದ್ರೆ ಸಾಕು, ಹೆಣ್ಣು ಮಕ್ಕಳ ಅಪ್ಪ ಅಮ್ಮಂದಿರು ನಿಮ್ಮ ಮನೆಯ ಮುಂದೆ ಸಾಲು ಸಾಲಾಗಿ ನಿಲ್ತಾರೆ. ಯಾಕೆ ನಮ್ಮನೆ ಹುಡುಗಿ ಒಂದು ಕೇಳಬೇಡ ಹೇಳಲಿಕ್ಕೆ. ಕೇಳಬೇಡ ಯಾಕೆ? ನಿಮ್ಮ ಯೋಗ್ಯತೆಗೆ ನಮ್ಮನೆ ಹುಡುಗಿ ಅಲ್ಲ, ನೀವು ಕೇಳಿದ್ರೆ ಆಗುವುದಿಲ್ಲ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ನೀವು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ 1000 ಮದುವೆ ಆಗ್ತೀನಿ. ತುಸು ತಿನ್ನುವುದಕ್ಕಿಂತ ಕಸ ತಿನ್ನು. ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ತುಸು ಲೇಸು ತಿನ್ನು. ಹೌದು, ಅದು ಬೇಡ. ತುಸು ಒಳ್ಳೆ ತುಸು ಲೇಸು ತಿನ್ನು. ಅದು ಲೇಸು ತಿನ್ನೋದು. ಹಾಗೆ ಈಗ ನಾನು ಬಂದ ವಿಷಯ ಮತ್ತೇನಲ್ಲ, ಏನು? ವರ್ತಮಾನ ಕಾಲದ ದಾನವ ಮಾತೆ ಅಂದಿಸಿಕೊಂಡಂತ ತಿಥಿದೇವಿಗೆ ಮಗಳಿದ್ದಾಳೆ. ಮಗಳಿದ್ದಾಳ? ಮಾಲಿನಿ ಅಂತ ಹೆಸರು. ಮಾಲಿನಿ? ಹೌದು. ಅವಳ ಹೆಸರು ಕೇಳ್ರಿ ಎಲ್ಲ ಬೀಳ್ತದೆ. ಎಷ್ಟು ಚಂದ ಇದ್ದಾಳೆ. ಹೌದಾ? ಹೇಗಿದ್ದಾಳೆ? ಮುಟ್ಟಿದ್ರು ಕೈ ತೊಳ್ಕೊಳ್ಬೇಕು. ಅಷ್ಟು ಹೇಳೀಲ ನಾನು. ಎಂತೆಂತದೆಲ್ಲ ಮಾತಾಡ್ಬೇಡಿ. ಹೇಸಿಗೆ ಮುಟ್ಟ ಕೈ ತೊಳ್ಕೊಳ್ಳೋದು ಹೇಸಿಗೆ. ಮತ್ತಿನ ಅನ್ನ ಮುಟ್ಟ ಕೈ ತೊಳ್ಕೊಳ್ಳುದಿಲ್ವ? ಹೌದು. ಅನ್ನ ಹೇಸಿಗೆ ಇಲ್ಲ ಇಲ್ಲ. ಅಷ್ಟು ಶುದ್ಧವಾದವಳು. ಅವಳು ಮುಟ್ಟಿದ ಮೇಲೆ ಕೈ ತೊಳ್ಕೊಂಡೇ ಮತ್ತೊಂದು ವಸ್ತು ಮುಟ್ಟಬೇಕು ಅಂತ. ಅದು ಹಾಗೆ ಹಾಗೆ. ಹೌದು. ಅಂತ ದಿಟ್ಟಿದೇವಿಯ ಮಗಳು ಮಾಲಿನಿ ಪ್ರಬುದ್ಧ ಆಯ್ತ. ನಾವೆಲ್ಲ ನೋಡ್ಬಿಟ್ಟು ಹುಡುಗಿಯವಳು. ನೀ ನೋಡಿಬಿಟ್ಟು ಹುಡುಗಿ ನಾನು ಮದುವೆ ಆಗುದ? ಹಾಗಲ್ಲ, ಹೇಳ್ತೀವಿ. ಸಣ್ಣಿರುವಾಗಿಂದ ನಾವು ನೋಡ್ಬಿಟ್ಟದ್ದು ಅಂತ. ನೋಡಿ ನಮ್ಮ ಕಣ್ಣು ಮುಂದೆ ಆಡಿ ಬೆಳೆದ ಹುಡುಗಿ ಹಾಗಿದ್ದಾಳೆ. ಹೊಂಬಳ್ಳಿಯಂತೆ ಕೋಮಲವಾದ ಮೈಕಟ್ಟು, ಮಧ್ಯಪ್ರಾಯ, ತೊಂಡೆ ಹಣ್ಣಿನ ತುಟಿ, ದಾಳಿಂಬೆ ಬೀಜದಂತ ದಂತಪಂಕ್ತಿ, ಬೆದರುಗಣ್ಣಿನ ಹುಲ್ಲೆಯಂತಿರುವ ಕಣ್ಣು, ಕಾಮನ ಕಬ್ಬಿಲ್ಲಿನಂತಿರುವಂತ ಹುಬ್ಬು, ಬಂಗಾರದ ಮನೆಯಂತಿರುವಂತ ಹಣೆ, ಕನ್ನಡಿ ಕಪೋಲ, ಚಂಬು ಕಂಟಿಣಿ ಚಿಮ್ಮಕಟಿ. ಯಾವ ಚೊಂಬ? ಚಂಬು ಕಂಟಿಣಿ ಚಿಮ್ಮಕಟಿ. ಚಿಮ್ಮಕಟಿ. ಅವಳು ನಡೆಯುವ ನೋಡ್ಬೇಕು. ಒಂದು ಬಾರಿ ತೋರಿಸಿ. ಒಂದ್ಸಲ ಈ ಬದಿ ಹೋಗ್ತದೆ, ಒಂದ್ಸಲ ಹೋಗಿ ಈ ಕಡೆ ಅಷ್ಟು ಸುಂದರವಾದವು. ಅಂತವಳಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಹಾಗಿದ್ರೆ ಅವಳಿಗೆ ಯೋಗ್ಯವಾದ, ಅನುರೂಪನಾದ, ಅನುಕೂಲನಾದ ಗಂಡು ಬೇಕು. ಅಗತ್ಯವೇ. ಆಗ ಅವರಿಗೆ ಆಲೋಚನೆ ಬಂದದ್ದು ಮತ್ತೆ ಯಾರು ಅಲ್ಲ, ನನ್ನ ಮಗಳ ಮದುವೆ ಆಗಿ ಅವಳು ಸುಧಾರಿಸೋ ಯೋಗ್ಯತೆ ಇದ್ರೆ ನಿಮಗೆ ಅಂತ ಲೆಕ್ಕ ಹಾಕಿ ನನ್ನನ್ನ ಇಲ್ಲಿ ಕಳುಹಿಕೊಟ್ಟಿದ್ದಾರೆ. ಕಾಲ ವಿಳಂಬ ಮಾಡಬಾರ್ದು. ಮತ್ತೆ ಹೆಣ್ಣು ನೋಡುವುದು, ಮದುವೆ ಆಗುವುದು ಬೇರೆ ಬೇರೆ ಇಲ್ಲ. ಹಿಂಗ್ ನೋಡುದು, ಹಂಗಾಗುವುದು, ಹಿಂಗ್ ಬರುವುದು ಅಷ್ಟೇ. ಹಾಗಾಗಿ ಅದಕ್ಕಾಗಿ ನೀವು ಬರಬೇಕು. ನಮ್ಗೆ ಹಾಗಿದ್ದಾರೆ ಶಹಬಾಜು
शभाजो भणी रे शभाजो दूता भणी भण रे भणी भण रे शभाजो शहभाजो 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 भणी रे शहभाजो दूता मालिनी देवी मालिनी देवी मालिनी देवी चलुवे यंगम्मा माता मालिनी देवी मालिनी देवी मालिनी देवी चलुवे 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 मालिनी देवी चलुवे चलुवे चलुवे